ನೀವೆಲ್ಲ ಈಗ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತಾ ಇದ್ದೀರಲ್ವಾ? 25-26ನೇ ಬ್ಯಾಚ್ ಸ್ಟೂಡೆಂಟ್ಸ್ ಈಗಲ್ಲ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ವಶನ್ ಕೇಳ್ಬೋದು. ಎಕ್ಸಾಮ್ ಹೆಂಗ್ ಅಟೆಂಡ್ ಮಾಡಬೇಕು, ಎಕ್ಸಾಮ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಕೇಳ್ಬೇಕು. ಈಗ ಈಸ್ ಬ್ರಿಲಿಯಂಟ್ ಅಂದ್ರೆ ಯಾರು ಹೇಗೇನ್ ಆಸ್ಕಿಂಗ್ ಕ್ವಶನ್, ಈಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್, ಕ್ಲಾರಿಫಿಕೇಶನ್ ಮಾಡ್ಕೋಬೇಕಲ್ಲ. ಏನಿರುವ ಕ್ವಶನ್ಸ್? ಎಕ್ಸಾಮಿನೇಷನ್ ಹೋದಾಗ ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರದು. ಈಗ ನಮ್ಗೆ ಎಲ್ಲ ಬರ್ತದೆ, ಯಾವುದೋ ಒಂದು ಕ್ವಶನ್ ಬರೋದಿಲ್ಲ, ಆ ಕ್ವಶನ್ ಬಗ್ಗೆ ಥಿಂಕ್ ಮಾಡಿಕೊಂಡು ಇರೋ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನು ಆನ್ಸರ್ಗಳನ್ನ ಮರೆಯೋದಿಕ್ಕೆ ಮಾಡ್ಕೋಬೇಡಿ. ಅದು ವಿಶೇಷವಾಗಿ ನೀವು ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಆಯ್ತಾ? ಸರಿಯಾಗಿ ನಿದ್ದೆ ಮಾಡಿ, ಊಟ ಮಾಡಿ, ಮತ್ತೆ ಮೊಬೈಲ್ ನೋಡೋದನ್ನು ಕಮ್ಮಿ ಮಾಡಿ. ಆಮೇಲೆ ಒಳ್ಳೆಯವ್ರ ಸಂಘ ಮಾಡಿ, ಒಳ್ಳೆ ಫ್ರೆಂಡ್ಸ್ ಜೊತೆ ಮಾಡಿ, ನೋ ಪ್ರಾಬ್ಲಮ್. ಕೆಟ್ಟ ಫ್ರೆಂಡ್ಗಳ ಜೊತೆ ಮಾಡಕ್ ಹೋಗ್ಬೇಕು. ಈಗ ಈರುಳ್ಳಿ ಮೂಟೆ ಗೊತ್ತಲ್ಲ ನಿಮ್ಗೆ? ಆ ಈರುಳ್ಳಿ ಮೂಟೆ ಒಳಗಡೆ ಒಂದು ಬಂದು ಬಿಟ್ರೆ ಹಂಗೆ ಎಲ್ಲಾ ಚೆನ್ನಾಗಿರೋ ಈರುಳ್ಳಿಗೂ ಡ್ಯಾಮೇಜ್ ಮಾಡ್ತಾರೆ. ಹಂಗಾಗಬಾರ್ದು. ಮತ್ತೆ ಆಲೂಗಡ್ಡೆ ಮೂಟೆ ಅದು ಅಷ್ಟೇ, ಒಂದು ಕೊಲ್ತು ಬಿಟ್ರೆ ಚೆನ್ನಾಗಿರೋ ಆಲೂಗಡ್ಡೆಗೆಲ್ಲ ಡ್ಯಾಮೇಜ್ ಮಾಡ್ಕೊಡ್ತಾರೆ. ಹಂಗಾಗಬಾರ್ದು. ಬೆಂಕಿ ಗೊತ್ತಲ್ಲ ನಿಮ್ಗೆ? ಆ ಬೆಂಕಿ ಗುಣ ಏನು? ಸುಡೋದ್ರಿಂದ ಬೆಂಕಿ ಗುಣ. ಇದು ಒಳ್ಳೆ ಬಟ್ಟೆ ಸುಡಬಾರ್ದು ಅಂತ ಬೆಂಕಿಗೆ ಇದೆಯಾ? ಇದು ಕೆಟ್ಟೋರ್ ಬಟ್ಟೆ ಇದು ಸುಡಬಾರ್ದು ಅಂತ ಬೆಂಕಿಗೆ ಇದೆಯಾ? ಏನಿಲ್ಲ, ಬೆಂಕಿಗೆ ಸುಡೋದೇ ಅದು ಗುಣ. ಅದರಿಂದ ದುಷ್ಟ ಸಂಘ ಸೇರಿದಾಗ ಕೆಡಿಸೋದೇ ಅವ್ರ ಕೆಲಸ, ನಿಮ್ಮನ್ನು ಹಾಳು ಮಾಡೋದೇ ಅವ್ರ ಕೆಲಸ. ಅದರಿಂದ ದುಷ್ಟರಿಂದ ದೂರ ಇದೆ. ನಿಮ್ಮ ಮೇಲೆ ನಂಬಿಕೆ ಇರಲಿ, ಕಾನ್ಫಿಡೆಂಟ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಈಗ ನನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ಏನು ಸಾಧನೆ ಮಾಡಕ್ಕಾಗೋದಿಲ್ಲ. ಎಸ್ ಐ ಕ್ಯಾನ್ ಡೂ. ಆ ಸರಸ್ವತಿಗೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಬಡರ ಯಾಕೆಗಿಂತ ಕೆಳಗಡೆ ಇರೋರು, ಇವ್ರ ಹಳ್ಳಿಯವರು, ಇವ್ರ ಪಟ್ಟಣದವರು, ಇವರ ಆ ಜಾತಿಯವರು, ಈ ಜಾತಿ ಭೇದ ಭಾವದ ಸರಸ್ವತಿಗೆ ಯಾರು ಆರಾಧಿಸ್ತೇವೆ, ಯಾರು ಪೂಜಿಸ್ತೇವೆ, ಯಾರು ಹೃದಯ ಪೂರ್ವಕವಾಗಿ ತಗೊಳ್ತೇವೆ, ಅವ್ರು ಸತ್ತು ಸರಸ್ವತಿ. ಆ ಸರಸ್ವತಿ ಒಂದ್ಸಲಿ ಬಂದು ತಲೆ ಮೇಲೆ ಕೂತ್ಬಿಟ್ರೆ ಆ ಯಮ ಬಿಟ್ಟು ಹೋಗೋದಿಲ್ಲ. ಆಚಾರ ಮನೋಭಾವನೆ ಇರಬಾರ್ದು, ನಮ್ಗೆ ಸೀರಿಯಸ್ನೆಸ್ ಇರಬೇಕು. ದೊಡ್ಡದಾಗಿ ಕನಸು ಕಾಣ್ಬೇಕು ನೀವು. ಎಸ್ ಐ ಕ್ಯಾನ್ ಡೂ, ನಾನು IAS ಆಫೀಸರ್ ಆಗ್ತೀನಿ ಅಂತ ಕನಸಿರ್ಬೇಕು. ಅಟ್ಲೀಸ್ಟ್ IPS ಆಫೀಸರ್ ಆದ್ರೂ ಆಗ್ತೀರ, ತಹಶೀಲ್ದಾರ್ ಆದ್ರೂ ಆಗ್ತೀರಾ, ಗೆಜೆಟೆಡ್ ಆಫೀಸರ್ ಆದ್ರೂ ಆಗ್ತೀರಾ. ನನ್ಗೆ ಕನಸೇ ಇಲ್ಲ ಅಂದ್ರೆ ನಾನು ಸರಿ ಮಾಡ್ಕೊಳಕ್ಕಾಗ್ತದೆ. ಎಸ್, ನಾನು ನನ್ನ ಏಜ್ಗೆ ಇಂಥ ಎಜುಕೇಶನ್ ಮುಗಿಬೇಕು, ಇಂಥ ಏಜ್ಗೆ ಇಷ್ಟು ನನ್ನ ಆರ್ಮಿ ಬರಬೇಕು, ಕ್ಯಾಲಿಕೇಶನ್ ಇರಬೇಕು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಮಂಜುನಾಥ್ ಅಂತ ಲಾಯರ್, ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಎಷ್ಟು ಕಷ್ಟಪಟ್ಟ ಮೇಲೆ ಬಂದ ಅನ್ನೋದು ಅವ್ರ ಬಾಯಿಂದ ನಿಮ್ಗೆ ನಿಮ್ ಮುಂದೆ ನಾನು ಹೇಳಿಸ್ತೇನೆ. ಇವತ್ತು ಪ್ರಿಸ್ಟೇಜ್ ಕಂಪನಿಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಸುಮಾರು 3-4 ಲಕ್ಷ ರೂಪಾಯಿಗೂ ಅರ್ನಿದೆ. ಸೈಕಲ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಏನಿಲ್ಲ, ಚೀಲದಿಂದ ಐದಾಗಿಲ್ಲ. ದಟ್ ಈಸ್ ಪಾಸಿಬಲ್. ಆ ವಿದ್ಯೆ ಅನ್ನೋದು ಇದೆಯಲ್ಲ, ನೀವು ಬಯಸಿರೋದಿಲ್ಲ, ಆ ಮಟ್ಟಕ್ಕೆ ತಗೊಂಡೋಗ್ಬಿಡ್ತದೆ.
ನನ್ನ ಹತ್ರ 1 ಕೋಟಿ ಇದೆ, ನನ್ನ ಹೆಸರು ಮುಂದೆ ಕೃಷ್ಣಪ್ಪ 1 ಕೋಟಿ ಅಂತ ಬರ್ಕೊಂಡ್ರೆ ಏನ್ ಹೇಳ್ತಾರೆ? ಮುಚ್ಚುಂಡೆ ಭಾಗ ಅಂತಾರೆ ಇಲ್ವಾ? ಅದೇ ರೀತಿ ನೀವು ನಿಮ್ಮ ಹೆಸರು ಮುಂದೆ SSLC ಬೆಲೆ ಕಟ್ಟಕ್ಕಾಗದಂತ ಒಂದು ಬೋರ್ಡರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಡಿಗ್ರಿ, MBA ನೋಡ್ರಿ. ನಾನು 10,000, 20,000, 30,000, 1 ಲಕ್ಷ ಕೋಟಿ ಬರ್ಕೊಂಡು ಬೆಲೆ ಇರ್ತದ ಹುಚ್ಚ ಅಂತ ಹೇಳ್ತಾರೆ. ಬರಬೇಕು ಲೈನಾಗಿ ನಿಮ್ಮ ಹೆಸರು ಮುಂದೆ. ನೀವು ಏನೇನು ಎಜುಕೇಶನ್ ಅಲ್ಲಿ ಮಾಡ್ತೀರಾ ಆ ಕೋರ್ಸ್ಗಳೆಲ್ಲ ಬರಬೇಕು. ಅದರಲ್ಲಿರೋ ಆನಂದ, ಸಂತೋಷ ಯಾವುದ್ರಲ್ಲಿ ಇರೋದಿಲ್ಲ. ಬೇಡುವ ಕೈಗಳಾಗಬಾರ್ದು. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದೆ. ಕೆಲಸ ಕೊಡುವಂತ ಬೇಡುವ ಕೈಗಳಾಗಬಾರ್ದು. ನೀವು ಕೆಲಸ ಕೊಡುವಂತ ದಣಿಗಳಾಗಬೇಕು. ನಿಮ್ ತಂದೆ ತಾಯಿ, ಈಗ ನಮ್ಮ ತಾಯಿ ಗಾರ್ಮೆಂಟ್ಸ್ ಹೋಗ್ತಾರೆ, ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇರ್ಬೇಕು ನೀವು. ಈಗ ನಮ್ಮ ತಂದೆ ಸೆಕ್ಯೂರಿಟಿಗೆ ಹೋಗ್ತಾರೆ, ಸೆಕ್ಯೂರಿಟಿ ಏಜೆನ್ಸಿ ಆಗಬೇಕು ನೀವು. ಸೆಕ್ಯೂರಿಟಿಗಳ ಸಪ್ಲೈ ಮಾಡುವಂತ ಒಂದು ಏಜೆನ್ಸಿ ಓಪನ್ ಮಾಡ್ಬೇಕು ನೀವು. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ತಂದೆ ತಾಯಿ, ಬ್ಯಾಂಕ್ ಮ್ಯಾನೇಜರ್ ಆಗಬೇಕು. ನಮ್ಮ ತಾಯಿ P1 ಕೆಲಸ ಮಾಡ್ತಾರೆ, ಕ್ಲರ್ಕ್ ಆಗ್ಬೇಕು ನಾನು ಅದೇ ಬ್ಯಾಂಕಿನಲ್ಲಿ. ಈ ತರ ಕನಸುಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ನೀವು. ನಿಮ್ಮಲ್ಲಿ ಆ ಒಂದು ನಾಲೆಡ್ಜ್ ಇದೆ, ರೀಡಿಂಗ್ ಇದೆ, ರೈಟಿಂಗ್ ಇದೆ, ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಸಾಕಿಷ್ಟು. ಅರ್ಥ ಆಯ್ತಲ್ಲ? ಅದನ್ನ ನೀವು ಜೀವನದಲ್ಲಿ ಹಿಂತಿರುಗಿ ನೋಡಬಾರ್ದು. ಈಗ ಇದೇ ನಮ್ಮ ದಿಲೀಪ್ ಶಾಲೆಯಲ್ಲಿ ನನ್ನ ಮಗನು ದಿಲೀಪ್ ಕುಮಾರ್, ಅವನು ಇದೇ ದಿಲೀಪ್ ಸ್ಕೂಲಲ್ಲಿ ಓದಿದ್ದು. BE ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ, B.Ed ಮಾಡ್ಕೊಂಡ. ನನ್ನ ಮಗಳು ಇದೇ ದಿಲೀಪ್ ಸ್ಕೂಲಲ್ಲಿ ಓದಿದ್ದು, BBA ಮಾಡ್ಕೊಂಡು, MBA ಮಾಡ್ಕೊಂಡು. ಅದೇ ಟೀಚರು, ಅದೇ ಸ್ಕೂಲು. ಅವಾಗ ಯಾವ ಟೀಚರ್ ಆಗಿದ್ರು, ಇನ್ನು ಅದೇ ಟೀಚರ್ ಆಗಿದ್ರು. ಹೋಗ್ಬೇಕು, ನುಗ್ಗಬೇಕು. ಈಗ ನಮ್ಮ ಸ್ಕೂಲಿಂದ ಓದಿರ್ತಕ್ಕಂಥ ಸ್ಟೂಡೆಂಟು ಫಾರಿನ್ ಕಂಟ್ರಿಗಳಲ್ಲಿ MBBS ಮಾಡ್ತಾ ಇದ್ದಾರೆ, MBA ಮಾಡ್ಕೊಂಡು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಇದೆ. ಒಬ್ಬ ಫಸ್ಟ್ ಬ್ಯಾಚ್ ಗಿರೀಶ್ ಅಂತ, ಅವನು ಆರ್ಥೋಪೆಡಿಕ್ ಸರ್ಜನ್, ಡಾಕ್ಟರ್. ಅವರು ಕಂಟ್ರಿಗಳೆಲ್ಲ ತಿರ್ತಾ ಇರ್ತಾರೆ, ಅಷ್ಟು ಫೇಮಸ್. ಅವ್ರ ಜೊತೆ ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಆಗಿ ಹೋಗ್ತಾ ಇರ್ತಾರೆ. ಫಸ್ಟ್ ಬ್ಯಾಚ್ ಹುಡುಗ. ನಮ್ಮ ಸ್ಟೂಡೆಂಟ್ ನಮ್ಮ ಸ್ಕೂಲಲ್ಲಿ ಓದೆ, ಈಗ ಮಗನ ನಮ್ಮ ಸ್ಕೂಲ್ಗೆ ಸೇರ್ಸಕ್ ಬಂದಿದೆ. ಇಮ್ಯಾಜಿನ್. ಅದರಿಂದ ನುಗ್ಗಬೇಕು. ವಿದ್ಯಾವಂತರ ಮಕ್ಕಳೇ ವಿದ್ಯಾವಂತರಾಗಬೇಕಂತ ಏನು ಕಾನೂನಿಲ್ಲ ಇದೆಯಾ? ಏನೂ ಇಲ್ಲ. ಎಲ್ಲರಿಗೂ ಸಮಾನ ಅವಕಾಶವಿದೆ. ಅವಕಾಶನ ಯುಟಿಲೈಸ್ ಮಾಡ್ಕೋಬೇಕು. ಕೈ ಬೀಸಿ ಕರೀತದೆ ನಿಮ್ಗೆ. ನಾನಾ ಜಾಬಗಳಿದ್ದಾವೆ, ಕೈ ಬೀಸಿ ಕರೀತದೆ. ನಾನು ಆಗಲೇ ಹೇಳ್ದಂಗೆ ಕೆಲಸ ಕೊಡಿ ಅಂತ ಬೇಡುವಂತ ಪರಿಸ್ಥಿತಿಗೆ ಹೋಗ್ಬಾರ್ದು. ನೀವು ಕೆಲಸ ಕೊಡುವ ದಣಿಗಳಾಗಬೇಕು. ಒಬ್ಬರಿಗೆ ಇರ್ಬೋದು, ಇಬ್ಬರಿಗೆ ಇರ್ಬೋದು. ಇವತ್ತು ನಾನು ಜನಕ್ಕೆ ಕೊಡ್ಬೋದು, ನಾಳೆ 100 ಜನಕ್ಕೆ ಕೊಡ್ಬೋದು. ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ. ನೀವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಸಮಾಜದಲ್ಲಿ ಗೌರವಯುತವಾಗಿ ಬಾಳ್ರಿ. ಕಾಸು ಕೊಟ್ಟು ಗೌರವ ಸಂಪಾದನೆ ಮಾಡಕ್ಕಾಗೋದಿಲ್ಲ. ನಿನ್ನ ಗೌರವನ್ನ ನೀವೇ ಸಂಪಾದನೆ ಮಾಡಬೇಕು. ಯಾವುದ್ರ ಮೂಲಕ? ಎಜುಕೇಶನ್ ಮೂಲಕ. ಪಾಲಿಸ್ತೀರಾ? ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಕ್ಕೆ ನಿಮ್ಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ ಅಂದ್ರೆ, ಮುಂದೆ ಇಡಬಾರ್ದು. ಕಾಲೇಜ್ ಅಂತ ಹೋದಾಗ ಇಡಬಾರ್ದು, ನುಗ್ತಾ ಇರಬೇಕು.
ನಾನು ಏನೀಗ ನಿಮ್ಗೆ ಅಡ್ವೈಸ್ ಕೊಟ್ಟಿದ್ದೇನೆ, ಇಷ್ಟನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಭವಿಷ್ಯ ಏನಿದೆ ನೀವು ಅನ್ಕೊಳ್ದೇ ಇರೋಂಥ ರೀತಿಗೆ ಬೆಳಿತೀರ, ಎಲ್ಲ ಅಳವಡಿಸ್ಕೊಡ್ತೀರಲ್ಲ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಗ್ನಗ್ತಾ ಹೋಗ್ರಿ, ಕಾಲೇಜಲ್ಲೂ ನಗ್ನಗ್ತಾ ಇದ್ರಿ, ನೀವೆಲ್ಲ 100% ಪಾಸ್ ಆಗ್ತೀರಾ. ಈಗಲೇ ನಿಮ್ ರಿಸಲ್ಟ್ ನಾನು ಹೇಳ್ತೇನೆ. ಯಾಕಂದ್ರೆ ನಾವು 25 ವರ್ಷ ಆಯ್ತು ಸ್ಕೂಲ್ ಓಪನ್ ಮಾಡಿ, ಹಲವು ಬ್ಯಾಚ್ಗಳನ್ನ ನೋಡ್ಕೊಂಡು ಬಂದಿದ್ದೇವೆ. ಆ ಬ್ಯಾಚ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಚ್ ಹಿಂದೆನೂ ಇತ್ತು ಬ್ಯಾಚ್. ಅದು ಆ ಸಾಲಿಗೆ ನಿಮ್ದು ಒಂದು ಬೆಸ್ಟ್ ಬ್ಯಾಚ್. ತಂದೆ ತಾಯಿಗಳು ಗೌರವ ಕೊಡ್ತಾ ಇದ್ದೀರಾ, ಟೀಚರ್ಸ್ಗಳು ಗೌರವ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ. ಅದನ್ನ ನೀವು ಒಂದು ಎತ್ತರವಾದ ಮಟ್ಟಕ್ಕೆ ಹೋಗ್ತೀರಾ ಅಂತ ಆಶಿಸುತ್ತಾ, ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ. ಇವತ್ತಿನ ಅಕಸ್ಮಾತ್ ಯಾರಾದ್ರೂ ತಂದೆ ತಾಯಿನ ನೋವು ಕೊಡ್ತಾ ಇದ್ರೆ ಇವತ್ತು ಲಾಸ್ಟ್ ಮಾಡ್ತೀವಿ. ತಂದೆ ತಾಯಿ ಆಶೀರ್ವಾದ ಇದ್ರೇನೆ ನೀವು ಗೆಲ್ಲೋದು. ಮಾಡ್ತೀರಲ್ಲ. ಹೊಸ ಸ್ಟೂಡೆಂಟ್ ಆಗ್ಬಿಟ್ರೆ ಈಗ 12 ವರ್ಷ ಸ್ಕೂಲ್ ಬಂದಿದ್ದೀರ, ಇನ್ನು ಒಂದ್ ತಿಂಗಳು ಯಾವುದೇ ಕಾರಣ ತಪ್ಪಿಸ್ಕೊಳ್ಳೋದು. ಈಗ ರೈತ ಬೆಳೆದ್ಬಿಟ್ಟಿರ್ತಾನೆ, ಕೊಯ್ಲು ಹಂಗೆ ನೀವು ಈಗ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಂತ ಒಂದು ಕಾಲಘಟ್ಟ ಇದು. ಒಂದು ದಿವಸ ಆಬ್ಸೆಂಟ್ ಆದ್ರೆ 5 ಮಾರ್ಕ್ಸ್ ಕಳ್ಕೊಳ್ತೀರ. ಗ್ರೂಪ್ ಸ್ಟಡಿ ಮಾಡಿ ನೀವು ಮಾಡ್ತಾ ಇದ್ದಾಗ ಯಾವುದೋ ಒಂದು ಬರ್ತಿರ್ತೀರ. ಗ್ರೂಪ್ ಸ್ಟಡಿ ಮಾಡಿದಾಗ ಇಮಿಡಿಯೇಟ್ ಅದು ನಿಮ್ಗೆ ಜ್ಞಾಪಕ ಬಂತು ನಿಮ್ಗೆ ಮಾರ್ಕ್ಸ್. ಅದರಿಂದ ಈ 1 ತಿಂಗಳು ಯಾವುದೇ ಕಾರಣ ತಪ್ಪಿಸ್ಕೋಬೇಡಿ. ಏನೇ ಕೆಲಸ ಇರಲಿ, ಈ 1 ತಿಂಗಳು ನಿಮ್ ಗುರಿ ಏನೋ ಔಟ್ ಆಫ್ ಕಷ್ಟದಲ್ಲಿ ಇರಬೇಕು. ಆ ಕೆಲಸ ನೀವು ಮಾಡ್ತೀರಾ ಅಂತೇಳಿ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.